ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ ಕೂರ್ಗ್ ಟ್ರಿಪ್ ಪಾರ್ಟ್ 1, 2, 3, 4, 5, 6 ಆಯಿತು. ಮಡಿಕೇರಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ನಾವು ಬಂದಿದ್ದು ನಮ್ಮ ಮೈಸೂರಿಗೆ ಬಂದವರೇ ನಾವು ರೂಮಲ್ಲಿ ಲಗೇಜ್ನೆಲ್ಲ ಇಟ್ಬಿಟ್ಟು ಎಕ್ಸಿಬಿಷನ್ ಒಂದು ಮುಗಿಸ್ಕೊಬಿಡೋಣ ನೋಡೋದನ್ನ ಅಂತ ಬಂದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಯಾರು ಫುಡ್ಡೀಸ್ ಇದ್ದರೆ ಚೆನ್ನಾಗಿ ತಿನ್ನೋರಿಗಂತೂ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಎಷ್ಟು ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇತ್ತು ಅಂತಂದರೆ ಒಂದು ದಿನ ಬೇಕು ಅದೆಲ್ಲ ಸ್ಟಾಲೆಲ್ಲ ತೋರಿಸೋದಕ್ಕೆ, ಅಷ್ಟು ವೆರೈಟೀಸ್ ಇತ್ತು. ಹಾಗೆ ಸ್ನ್ಯಾಕ್ಸು, ಚಾಟ್ಸು, ಹಾಗೆ ಊಟನೂ ಕೂಡ ಇತ್ತು, ತಿಂಡಿ ಕೂಡ ಇತ್ತು, ಎಲ್ಲದೂ ಇತ್ತು. ಬಟ್ ಎಲ್ಲ ದುಡ್ಡು ಕೊಟ್ಟು ತಿನ್ನಬೇಕು, ಹಾಗೇನು ಫ್ರೀ ಅಲ್ಲ. ಆಮೇಲೆ ಹೋಗ್ತಿದ್ದಂಗೆ ಒಳ್ಳೊಳ್ಳೆ ಲೈಟಿಂಗ್ಸ್ ಎಲ್ಲ ಕಣ್ಣಿಗೆ ಕುಗ್ತಾ ಇತ್ತು. ತಣ್ಣಗೆ ಗಾಳಿ ಬೇರೆ ಬೀಸ್ತಾ ಇತ್ತು. ಲೈಟಿಂಗ್ಸ್ ಎಲ್ಲ ಅದರಲ್ಲಿ ಹಾಕಿರೋ ಏನು ವಯರ್ ದಾರನೋ ಏನೋ ಅದೆಲ್ಲ ಸೈಡಲ್ಲಿ ಹೋಗ್ತಾ ಇತ್ತು. ಲೈಟಿಂಗ್ಸ್ ಮಾತ್ರ ಅಲ್ಲೇ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟಿಂಗ್ಸ್ ಮಾತ್ರ. ಮೇಯ್ನ್ ಇಲ್ಲಿ ಲೈಟಿಂಗ್ಸೇ ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಹಾಗೆ ಇದರೊಳಗೆ ತುಂಬ ಇನ್ಫಾರ್ಮೇಷನ್ ಆಗೋವಂಥ ಎಕ್ಸಿಬಿಷನ್ಗಳು ಇದ್ದು, ಚಿಕ್ಕದಾಗಿ ಪಾರ್ಟ್ ಮಾಡಿದರು ಸಪ್ರೇಟಾಗಿ. ಅಗ್ರಿಕಲ್ಚರ್ದಾಗಿರ್ಬೋದು, ಮತ್ತು ಹೆಲ್ತ್ ಬಗ್ಗೆ ಆಗಿರ್ಬೋದು, ತುಂಬ ವೆರೈಟೀಸ್ ಆಫ್ ಎಕ್ಸಿಬಿಷನ್ಗಳು ಇದ್ದು ಇದರೊಳಗಡೆ. ನಮಗೆ ಯಾವ್ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಹೋಗಿ ನೋಡ್ಕೊಂಡ್ವಿ. ಕೆಲವೊಂದರಲ್ಲಿ ವಿಡಿಯೋ ಮಾಡೋದಿತ್ತು, ಕೆಲವೊಂದರಲ್ಲಿ ವಿಡಿಯೋ ಮಾಡೋದಿರಲಿಲ್ಲ. ಸೊ ಯಾವ ವಿಡಿಯೋ ಮಾಡೋವಿರ್ತವೆ ಅವನ್ನ ಮಾತ್ರ ಮಾಡಿಕೊಂಡು ಬಂದಿದ್ದೀನಿ. ಅದನ್ನು ಹಾಕ್ತೀನಿ, ನೋಡ್ಬೋದು ನೀವು. ಹಾಗೆ ಪೊಲೀಸ್ ಬಗ್ಗೆನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರೋವಂಥ ಎಕ್ಸಿಬಿಷನ್ ಇತ್ತು. ಅದನ್ನು ಸ್ವಲ್ಪ ಅದರೊಳಗಡೆ ವಿಡಿಯೋ ಮಾಡೋದಿತ್ತು, ನಾನು ಹಾಕಿದ್ದೀನಿ, ನೀವು ಹೋಗಿ ನೋಡ್ಕೊಂಬನ್ನಿ. ಅದರಲ್ಲಿ ಗನ್ಸ್ ಆಗಿರ್ಬೋದು, ಬುಲೆಟ್ಸ್ ಆಗಿರ್ಬೋದು, ಏನೇನು ವೆಪನ್ಸ್ ಎಲ್ಲ ಯೂಸ್ ಮಾಡ್ತಾರೆ ಪೊಲೀಸಲ್ಲಿ ಅವನ್ನೆಲ್ಲ ರಿಯಲ್ಲಾಗೇ ಇಟ್ಟಿದ್ರು. ಅದು ನಾವು ರಿಯಲ್ಲಾಗಿ ನೋಡೋಕ್ಕಾಗಲ್ಲ, ಪೊಲೀಸ್ ಸ್ಟೇಷನಲ್ಲೆಲ್ಲ ಹೋಗಿ ಅಷ್ಟೊಂದು ಡೀಪಾಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಇದು ತುಂಬ ಇಟ್ಟಿದ್ರಲ್ಲ, ಅದರಿಂದ ಅವ್ರ ಡ್ರೆಸ್ಗಳಾಗ್ಬೋದು, ಹಾಕಿ ಆಗಿರ್ಬೋದು, ಏನು ಪೊಲೀಸ್ ಇದರಲ್ಲಿ ಯೂಸ್ ಮಾಡ್ತಾರೆ ಅವೆಲ್ಲವನ್ನೂ ಇಟ್ಟಿದ್ದಾರೆ. ಅವನ್ನೆಲ್ಲ ನೋಡ್ಕೊಂಡು ಬನ್ನಿ ಹೋಗಿ.
ಹಾಗೆ ಇನ್ನೊಂದು ಡ್ರಿಂಕ್ ಮಾಡೋದ್ರಿಂದ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ ಅದೆಲ್ಲ ಇತ್ತು ಇದರಲ್ಲಿ. ನನಗೆ ಇದೇನದು ಅಷ್ಟೊಂದೇನು ಇಂಟ್ರೆಸ್ಟ್ ಅಂತ ಅನ್ನಿಸ್ಲಿಲ್ಲ. ಕುಡಿದ್ರೆ ಇನ್ನೇನಾಗುತ್ತೆ ಹೇಳಿ, ನಮ್ಮ ಆರೋಗ್ಯ ಲೈಫು ಎಲ್ಲ ಹಾಳಾಗೋಗುತ್ತೆ. ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋ ಅಂಥದ್ದೇನಿಲ್ಲ. ಹಾಗಾಗಿ ನಾನು ಅದರೊಳಗಡೆ ಹೋಗಲಿಲ್ಲ, ನನಗೂ ಅದು ಇಂಟ್ರೆಸ್ಟ್ ಇರಲಿಲ್ಲ. ನೆಕ್ಸ್ಟು ಇದೊಂದು ರೈತರ ಬಗ್ಗೆ ಹಾಗೆ ಪ್ರಾಣಿಗಳ ಬಗ್ಗೆ ನನಗೆ ಇದು ಸ್ವಲ್ಪ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ, ನಾವು ಹಳ್ಳಿಯವರಾಗಿರೋದ್ರಿಂದ ನನಗೆ ಇಷ್ಟವಾದ ಪ್ರಾಣಿ ಹಸು ಆಗಿರೋದ್ರಿಂದ ನನಗಿದು ಯೂಶ್ವಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಬಟ್ ಇದು ನೋಡೋಣ ಅಂತ ಹೋದೆ. ಒಳಗಡೆ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿತ್ತು. ಅದನ್ನ ಎಲ್ಲ ಹೆಂಗೆ ಮಾಡಿದರು ಅಂತಂದರೆ ಸೇಮ್ ಹಳ್ಳಿ ವಾತಾವರಣದಲ್ಲೇ ಮಾಡಿದರು. ಆಮೇಲೆ ಕೊಟ್ಟಿಗೆ ಮಾಡೋದು ಅದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಇನ್ನೊಂದೇನಂತಂದರೆ ಅಲ್ಲಿ ರಿಯಲ್ಲಾಗಿ ಅದೇನು ಹಸುಗಳ್ದು ಹೊಟ್ಟೆ ಭಾಗ ಆಗಿರ್ಬೋದು, ಕಣ್ಣಿನ ಭಾಗ ಆಗಿರ್ಬೋದು, ಹಾಗೆ ಹಸುಗಳು, ಕರುಗಳು, ಕುರಿಗಳು, ಪ್ರಾಣಿಗಳೆಲ್ಲ 1 ಮಂತಲ್ಲಿ ಹೆಂಗಿರುತ್ತೆ, 2 ಮಂತಲ್ಲಿ ಹೆಂಗಿರುತ್ತೆ ಅನ್ನೋದೆಲ್ಲ ಇದೆ. ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಇದು.
ಹಾಗೆ ಅದನ್ನೆಲ್ಲ ನೋಡಿಕೊಂಡು ಗೇಮ್ ಸೆಕ್ಷನ್ಗೆ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಸ್ನ್ಯಾಕ್ಸಿಗೇನು ಬರ ಇರಲಿಲ್ಲ. ಹಾಗೆ ದೊಡ್ಡ ದೊಡ್ಡ ಹಪ್ಪಳಗಳಿದ್ದು ಪಾಪಡ್ಸು, ಅದನ್ನು ನೋಡಿ ಅಲ್ಲಿ ಮನಸ್ಸಾಯಿತು, ಏನು ಇಷ್ಟು ದೊಡ್ಡ ಹಪ್ಪಳ ಇದ್ದಾವಲ್ಲ ಅಂತ. ಬಟ್ ಅದರಲ್ಲಿ ಏನೂ ವೆರೈಟಿ ಇರಲಿಲ್ಲ. ಹಪ್ಪಳದ ಮೇಲೆ ಸ್ವಲ್ಪ ಖಾರದ ಪುಡಿ ಉದುರಿಸಿ ಕೊಟ್ಟಿದ್ರು ಅಷ್ಟೇ. ಅದನ್ನೆಲ್ಲ ತಿನ್ಕೊಂಡ್ವಿ. ಹಾಗೆ ತುಂಬ ದೊಡ್ಡ ದೊಡ್ಡ ಗೇಮ್ಸ್ ಎಲ್ಲ ಇದ್ದು ನೋಡ್ತಿದ್ದಂಗೆ ಭಯ ಆಯಿತು. ಬಟ್ ನಾನು ಯಾವುದನ್ನು ಆಡೋಕ್ಕೆ ಹೋಗ್ಲೂ ಇಲ್ಲ, ಟ್ರೈನೂ ಮಾಡಲಿಲ್ಲ. ನಾನು ಲಾಸ್ಟ್ ಟೈಮ್ ವಂಡರ್ಲಾಗೆ ಹೋದಾಗಲೂ ಅಷ್ಟೇ, ನಾನು ಯಾವ ಗೇಮು ಆಡಲಿಲ್ಲ. ಅದೇನೋ ದುಡ್ಡು ಕೊಟ್ಟು ಹೆದರಬೇಕಾ ಅಂತ ಅನ್ನಿಸ್ಬಿಡುತ್ತೆ ಆ ಗೇಮ್ಗಳೆಲ್ಲ ನೋಡಿಬಿಟ್ರೆ. ತುಂಬ ಭಯ ಆಯಿತು ನನಗೂ. ನಾನು ಯಾವುದಕ್ಕೂ ಗೇಮ್ ಆಡೋಕ್ಕೆ ಟ್ರೈ ಮಾಡಲಿಲ್ಲ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಆಡೋರು, ಅದರಲ್ಲೂ ಎಲ್ಲರೂ ಏನು ಆಟ ಆಡಲಿಲ್ಲ. ಇವೆಲ್ಲ ನೋಡಿದ್ರೇ ಭಯ ಆಗುತ್ತೆ, ಅಲ್ಲಿ ಕಿರ್ಚಿರ್ತಿರೋದು ನೋಡಿದ್ರೇ ಭಯ ಆಗುತ್ತೆ. ಆದ್ರೂ ಸ್ವಲ್ಪ ಯೋಚನೆ ಮಾಡಿ ಈ ಥರ ಗೇಮ್ ಎಲ್ಲ ಆಡೋಕ್ಕೆ ಹೋಗಬೇಕು. ಬಟ್ ಇದೆಲ್ಲ ತುಂಬ ರಿಸ್ಕಿ ಅಂತ ಅನಿಸುತ್ತೆ. ಅವ್ರವ್ರ ಇಷ್ಟ ಅಷ್ಟೇ. ನಾವು ಇದನ್ನೆಲ್ಲ ನೋಡಿಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರೋವಷ್ಟರಲ್ಲಿ ಟೈಮು ಅಲ್ಲೇ 10 ಗಂಟೆ ಮೇಲೆ ಆಗೋಕ್ಕೆ ಶುರುವಾಯಿತು. ನಾವು ಇನ್ನೇನು ಬೆಳಿಗ್ಗೆ ಎಲ್ಲ ಸುತ್ತಾಡಿದ್ರಿಂದ ನಮಗೂ ತುಂಬ ಸ್ಟ್ರೈನ್ ಆಗಿತ್ತು. ನಾವು ಹೋಗ್ಬಿಡೋಣ ರೂಮ್ಗೆ ಅಂತ ಬಂದ್ವಿ. ಬರ್ತಾ ಹಾಗೆ ಸ್ವೀಟ್ ಕಾರ್ನು ನನ್ನ ಫೇವ್ರೆಟ್ಟು, ಅದನ್ನು ಸ್ವಲ್ಪ ಟೇಸ್ಟ್ ನೋಡಿದ್ವಿ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎಲ್ಲೋದು ಏನು ಮಾಡಿದ್ದು ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ, ಹೋಗಿ ನೋಡ್ಬೋದು. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್.